ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಅರ್ಥಶಾಸ್ತ್ರದ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಅದೇ ಗ್ರಾಹಕ ವರ್ತನೆ. ಯಾಕಂದ್ರೆ ಯಾವುದೇ ಆರ್ಥಿಕತೆಯಲ್ಲಿ ಎಲ್ಲದರ ಕೇಂದ್ರಬಿಂದು ಗ್ರಾಹಕ. ಆ ಗ್ರಾಹಕರ ನಿರ್ಧಾರಗಳೇ ಇಡೀ ಮಾರುಕಟ್ಟೆಯನ್ನೇ ರೂಪಿಸುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಬರೀ ಕೇಸೆಟ್ ಪರೀಕ್ಷೆಗೆ ಮಾತ್ರವಲ್ಲ, ಅರ್ಥಶಾಸ್ತ್ರವನ್ನೇ ಸರಿಯಾಗಿ ತಿಳಿಯಕ್ಕೆ ತುಂಬಾ ಮುಖ್ಯ. ಬನ್ನಿ ಒಂದು ಸರಳ ಪ್ರಶ್ನೆಯಿಂದ ಶುರು ಮಾಡೋಣ. ನಾವು ಯಾಕೆ ವಸ್ತುಗಳನ್ನ ಖರೀದಿ ಮಾಡ್ತೀವಿ? ಈ ಪ್ರಶ್ನೆ ಕೇಳೋಕೆ ಸಿಂಪಲ್ ಆಗಿ ಕಂಡ್ರೂ ಇದರ ಹಿಂದೆ ದೊಡ್ಡ ವಿಜ್ಞಾನವೇ ಇದೆ. ಹಾಗಾದ್ರೆ ಇವತ್ತಿನ ಈ ಚರ್ಚೆಯಲ್ಲಿ ಗ್ರಾಹಕ ವರ್ತನೆ ಅಂದ್ರೇನು, ಅದರ ಮೇಲೆ ಪ್ರಭಾವ ಬೀರೋ ಅಂಶಗಳು ಯಾವುವು, ಖರೀದಿ ಮಾಡುವಾಗ ಏನೆಲ್ಲ ಹಂತಗಳಿರುತ್ತೆ ಮತ್ತು ಕೆಸೆಟ್ ಪರೀಕ್ಷೆಗೆ ಇದೆಲ್ಲ ಯಾಕೆ ಇಂಪಾರ್ಟೆಂಟ್ ಅಂತ ವಿವರವಾಗಿ ನೋಡೋಣ. ಸರಿ, ಹಾಗಾದ್ರೆ ಮೊದಲನೇದಾಗಿ ಈ ಗ್ರಾಹಕ ವರ್ತನೆ ಅಂದ್ರೆ ಏನಪ್ಪಾ ಅದು? ಯಾವುದೇ ವಿಷಯವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಅದರ ಫೌಂಡೇಶನ್ ಅಂದ್ರೆ ಅದರ ವ್ಯಾಖ್ಯಾನ ಗಟ್ಟಿಯಾಗಿರ್ಬೇಕಲ್ವಾ? ಬನ್ನಿ ಮೊದಲು ಅದನ್ನೇ ನೋಡೋಣ. ನೋಡಿ, ಗ್ರಾಹಕ ವರ್ತನೆ ಅಂತ ತಕ್ಷಣ ಬರೀ ಏನೋ ಒಂದು ವಸ್ತು ತಗೊಳ್ಳೋದು ಅಂತ ಅನ್ಕೋಬಾರ್ದು. ಅದಕ್ಕಿಂತ ತುಂಬಾನೇ ದೊಡ್ಡದು. ಅಂದ್ರೆ ಒಂದು ವಸ್ತು ಬೇಕು ಅಂತ ಅನ್ಸೋದ್ರಿಂದ ಹಿಡಿದು ಅದನ್ನ ಆಯ್ಕೆ ಮಾಡಿ ಬಳಸಿ ಕೊನೆಗೆ ಅದನ್ನ ಏನ್ ಮಾಡ್ತಾರೆ ಅನ್ನೋವರೆಗೂ ಆ ಇಡೀ ಜರ್ನಿಯನ್ನ ಸ್ಟಡಿ ಮಾಡೋದೇ ಗ್ರಾಹಕ ವರ್ತನೆ. ಇದು ಒಬ್ಬ ವ್ಯಕ್ತಿಗೆ, ಒಂದು ಕುಟುಂಬಕ್ಕೆ ಅಥವಾ ಒಂದು ದೊಡ್ಡ ಸಂಸ್ಥೆಗೂ ಅನ್ವಯಿಸುತ್ತೆ. ಹಾಗಾದ್ರೆ ಈ ಇಡೀ ಅಧ್ಯಯನ ಇದೆಯಲ್ಲ, ಅದು ಮೂಲಭೂತವಾಗಿ ಮೂರೇ ಪ್ರಶ್ನೆಗಳ ಸುತ್ತುತ್ತೆ. ಜನ ಯಾಕೆ ಒಂದು ಬ್ರ್ಯಾಂಡ್ ಬಿಟ್ಟು ಇನ್ನೊಂದು ಬ್ರ್ಯಾಂಡ್ ಇಷ್ಟಪಡ್ತಾರೆ? ಒಂದು ವಸ್ತುವಿನ ಬೆಲೆ ಜಾಸ್ತಿ ಆದ್ರೆ ಅವರ ವರ್ತನೆ ಹೇಗೆ ಬದಲಾಗುತ್ತೆ? ಆ ಖರೀದಿ ಮಾಡೋ ಟೈಮಲ್ಲಿ ಅವರ ತಲೆಯಲ್ಲಿ ಏನ್ ಓಡ್ತಾ ಇರುತ್ತೆ? ಈ ಯಾಕೆ, ಹೇಗೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋದೆ ಇದರ ಮುಖ್ಯ ಉದ್ದೇಶ. ಸರಿ, ಹಾಗಾದ್ರೆ ನಾವು ತಗೊಳ್ಳೋ ಪ್ರತಿಯೊಂದು ನಿರ್ಧಾರನೂ ನಮ್ಮ ಇಷ್ಟದ ಮೇಲೆಯೇ ಆಗುತ್ತಾ? ಅಂದ್ರೆ ನಮಗಿಷ್ಟ ಬಂತು ತಗೊಂಡ್ವಿ ಅಷ್ಟೇನಾ? ಖಂಡಿತ ಇಲ್ಲ. ನಾವ್ ಏನ್ ಖರೀದಿ ಮಾಡ್ತೀವಿ ಅನ್ನೋದ್ರ ಹಿಂದೆ ತುಂಬಾನೇ ಫ್ಯಾಕ್ಟರ್ಸ್ ಕೆಲಸ ಮಾಡುತ್ತೆ. ಅದನ್ನ ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ 4 ಕ್ಯಾಟಗರಿಯಾಗಿ ನೋಡಬಹುದು. ನೋಡಿ, ಒಬ್ಬ ವ್ಯಕ್ತಿಯ ಆಯ್ಕೆಗಳು ಹೇಗೆಲ್ಲ ರೂಪುಗೊಳ್ಳುತ್ತೆ ಅಂತ. ನಮ್ಮ ಹಬ್ಬ ಹರಿದಿನಗಳು, ಸಂಪ್ರದಾಯಗಳು, ನಾವೇನ್ ತಿನ್ಬೇಕು, ಯಾವ ಬಟ್ಟೆ ಹಾಕೋಬೇಕು ಅಂತ ನಿರ್ಧಾರ ಮಾಡುತ್ತೆ. ನಮ್ಮ ಫ್ರೆಂಡ್ಸ್ ಒಂದು ಹೊಸ ಗ್ಯಾಜೆಟ್ ತಗೊಂಡ್ರೆ ನಮ್ಗೂ ಅದೇ ಬೇಕು ಅನ್ಸುತ್ತೆ ಅಲ್ವಾ? ಅದು ಸಾಮಾಜಿಕ ಪ್ರಭಾವ. ಇನ್ನು ನಮ್ಮ ವಯಸ್ಸು, ನಮ್ಮ ಕೆಲಸ, ನಮ್ಮ ಲೈಫ್ ಸ್ಟೈಲ್, ಹಾಗೆ ನಮ್ಮೊಳಗಿನ ಮೋಟಿವೇಶನ್, ನಮ್ಮ ನಂಬಿಕೆಗಳು, ಇದೆಲ್ಲ ಸೇರಿ ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಮ ಪ್ರತಿಯೊಂದು ಖರೀದಿ ಮೇಲೂ ಪ್ರಭಾವ ಬೀರುತ್ತೆ. ಓಕೆ, ಈಗ ನಾವು ಈ ಇಡೀ ಚರ್ಚೆಯ ಒಂದು ಮುಖ್ಯವಾದ ಕೇಂದ್ರ ಭಾಗಕ್ಕೆ ಬಂದಿದ್ದೀವಿ. ಅದೇನಂದ್ರೆ ಖರೀದಿ ಪ್ರಕ್ರಿಯೆ. ನಾವನ್ಕೋತೀವಿ, ಅಂಗಡಿಗೋದ್ವಿ, ಇಷ್ಟಾಯ್ತು, ತಗೊಂಡ್ವಿ ಅಂತ. ಆದ್ರೆ ಅದರ ಹಿಂದೆ ಒಂದು ಸಿಸ್ಟಮ್ಯಾಟಿಕ್ ಪ್ರಾಸೆಸ್ ಇರುತ್ತೆ. 5 ಸ್ಟೆಪ್ಸ್ ಇರುತ್ತೆ. ಆ ಗ್ರಾಹಕರ ಜರ್ನಿ ಹೇಗಿರುತ್ತೆ ಅಂತ ಈಗ ನೋಡೋಣ. ಬನ್ನಿ ಇದನ್ನ ಒಂದು ಸಿಂಪಲ್ ಉದಾಹರಣೆ ಜೊತೆ ಅರ್ಥ ಮಾಡ್ಕೊಳ್ಳೋಣ. ಅಂದ್ಕೊಳ್ಳಿ, ಈಗೊಂದು ಹೊಸ ಫೋನ್ ಬೇಕು ಅಂತ ಅನ್ಸ್ತು. ಇದೇ ಮೊದಲನೇ ಸ್ಟೆಪ್, ಅಂದ್ರೆ ಸಮಸ್ಯೆ ಗುರುತಿಸುವಿಕೆ. ಆಮೇಲೇನ್ ಮಾಡ್ತಾರೆ? ಆನ್ಲೈನಲ್ಲಿ ರಿವ್ಯೂಸ್ ನೋಡ್ತಾರೆ, ಫ್ರೆಂಡ್ಸ್ನ ಕೇಳ್ತಾರೆ. ಇದು 2ನೇ ಸ್ಟೆಪ್, ಮಾಹಿತಿ ಹುಡುಕಾಟ. ಆಮೇಲೆ ಸಿಕ್ಕಿದ ಮಾಹಿತಿಯಿಂದ ಬೇರೆ ಬೇರೆ ಬ್ರ್ಯಾಂಡ್ಗಳನ್ನ ಕಂಪೇರ್ ಮಾಡ್ತಾರೆ. ಅದು 3ನೇ ಸ್ಟೆಪ್. ಕೊನೆಗೆ ಸರಿ, ಇದೇ ಬೆಸ್ಟ್ ಅಂತ ಒಂದನ್ನ ಫೈನಲ್ ಮಾಡೋದೇ ಖರೀದಿ ನಿರ್ಧಾರ. ಇನ್ನು ಫೋನ್ ತಗೊಂಡು ಬಳಸಿದ ಮೇಲೆ ಅಬ್ಬಾ ಒಳ್ಳೆ ಫೋನ್ ತಗೊಂಡೆ ಅಂತ ಖುಷಿ ಪಡಬಹುದು, ಅಥವಾ ಛೇ ಮೋಸ ಹೋದೆ ಅಂತ ಬೇಜಾರ್ ಕೂಡ ಆಗ್ಬಹುದು. ಇದೇ ಕೊನೆಯ ಸ್ಟೆಪ್, ಖರೀದಿಯ ನಂತರದ ವರ್ತನೆ. ಸರಿ, ಈ ಎಲ್ಲಾ ಥಿಯರಿಗಳನ್ನೆಲ್ಲ ಯಾಕೆ ತಿಳ್ಕೋಬೇಕು? ಬರೀ ಕೆಸೆಟ್ ಎಕ್ಸಾಮ್ ಪಾಸ್ ಮಾಡೋಕಾ? ಇಲ್ಲವೇ ಇಲ್ಲ. ಗ್ರಾಹಕರನ್ನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ಬಿಸ್ನೆಸ್ ಮತ್ತೆ ಇಕಾನಮಿಗೆ ಆಮ್ಲಜನಕ ಇದ್ದ ಹಾಗೆ, ಅಷ್ಟು ಮುಖ್ಯ. ಯೋಚನೆ ಮಾಡಿ, ಯಾವುದೇ ಕಂಪನಿ ಯಶಸ್ವಿಯಾಗಬೇಕು ಅಂದ್ರೆ ಮೊದಲು ಅವರು ಗ್ರಾಹಕರ ಮನಸ್ಸನ್ನ ಓದಬೇಕು. ಜನರಿಗೆ ನಿಜವಾಗ್ಲೂ ಏನ್ ಬೇಕು, ಯಾವ ಥರದ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಅವರು ಕನೆಕ್ಟ್ ಆಗ್ತಾರೆ, ಒಮ್ಮೆ ಬಂದ ಗ್ರಾಹಕರನ್ನ ಮತ್ತೆ ಮತ್ತೆ ತಮ್ಮತ್ರನ್ನೇ ಬರೋ ಹಾಗೆ ಮಾಡೋದು ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೆ ಮಾತ್ರ ಬಿಸ್ನೆಸ್ ಸಕ್ಸಸ್ ಆಗೋದು. ಇದೇ ಒಂದು ಸ್ಟ್ರಾಂಗ್ ಇಕಾನಮಿಯ ಅಡಿಪಾಯ ಕೂಡ. ಸರಿ, ಇಷ್ಟೆಲ್ಲ ಚರ್ಚೆ ಮಾಡಿದ್ವಿ. ಈಗ ಕೊನೆಯದಾಗಿ ಕೆಸೆಟ್ ಪರೀಕ್ಷೆಯ ದೃಷ್ಟಿಯಿಂದ ಯಾವೆಲ್ಲ ಪಾಯಿಂಟ್ಸ್ ಅನ್ನ ಖಂಡಿತವಾಗಿಯೂ ಮರೆಯಲೇಬಾರ್ದು ಅಂತ ಒಂದು ಸಾರಿ ಕ್ವಿಕ್ ಆಗಿ ನೋಡೋಣ. ನೋಡಿ, ಇಡೀ ಟಾಪಿಕ್ನ ಸಾರಾಂಶ ಇಷ್ಟೇ. ಖರೀದಿಯ ಹಿಂದೆ ಇರೋ ಆ ಏಕೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು, ಆ 4 ಪ್ರಭಾವ ಬೀರುವ ಅಂಶಗಳು ಮತ್ತೆ ಆ 5 ಹಂತಗಳ ಖರೀದಿ ಪ್ರಕ್ರಿಯೆ. ಈ 2 ಕಾನ್ಸೆಪ್ಟ್ಗಳನ್ನ ಸ್ಪಷ್ಟವಾಗಿ ತಲೆಲಿಟ್ಕೊಂಡ್ರೆ ಸಾಕು, ಕೆಸೆಟ್ ಎಕ್ಸಾಮಲ್ಲಿ ಈ ಟಾಪಿಕ್ ಮೇಲೆ ಬರೋ ಯಾವುದೇ ಪ್ರಶ್ನೆಗೆ ಏಕ್ದಮ್ ಆರಾಮಾಗಿ ಉತ್ತರ ಕೊಡ್ಬೋದು. ಹೋಗೋ ಮುನ್ನ ಒಂದು ಪ್ರಶ್ನೆ. ಒಬ್ಬ ಗ್ರಾಹಕರ ಖರೀದಿ ನಿರ್ಧಾರಗಳ ಮೇಲೆ
ಈ 4ರಲ್ಲಿ ಯಾವುದು ಜಾಸ್ತಿ ಪ್ರಭಾವ ಬೀರುತ್ತೆ ಅಂತ ಅನಿಸುತ್ತೆ? ಅದು ಬೆಳೆದು ಬಂದ ಸಂಸ್ಕೃತಿಯ, ಸುತ್ತಮುತ್ತಲಿನ ಸಮಾಜ ಮತ್ತು ಸ್ನೇಹಿತರ, ವೈಯಕ್ತಿಕ ಅಗತ್ಯತೆಗಳ ಅಥವಾ ಅವರದ್ದೇ ಆದ ಮನಃಶಾಸ್ತ್ರವೇ? ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಈ ಪ್ರಶ್ನೆಗೆ ಉತ್ತರ ಹುಡುಕೋದ್ರಲ್ಲೇ ಈ ವಿಷಯದ ನಿಜವಾದ ಅರ್ಥ ಅಡಗಿದೆ.